ಹಲೋ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಕೂಡ KCET ಸ್ಟೂಡೆಂಟು ಆ್ಯಂಡ್ ನೀಟ್ ಸ್ಟೂಡೆಂಟು ಕೂಡ. ಸೊ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳಿದ್ದಾವೆ, ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಸರಿ, ಸೊ ಒಂದು ಏನಪ್ಪ ಅಂತಂದರೆ, ಈಗಾಗಲೇ ನಾನು ಪ್ರತಿಯೊಂದು ಸಾರ್ತಿ ಕೂಡ ವಿಡಿಯೋ ಮಾಡುವಾಗ ನಾನು ಆಪ್ಷನ್ ಎಂಟ್ರಿ ಪೇಜ್ಗೆ ಬಂದುಬಿಟ್ಟು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಸೊ ಕಂಪ್ಲೀಟಾಗಿ ಡೀಟೇಲ್ಸಾಗಿ ತೋರಿಸೋಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಈಗಲೂ ಕೂಡ ನೋಡಿ, ನಾನು ಲಾಗಿನ್ ಆಗಿ ಪೇಜ್ಗೆ ಡೈರೆಕ್ಟಾಗಿ ಲಾಗಿನ್ನಲ್ಲೇ ನಿಮ್ಗೆ ಏನೇನಿಲ್ಲ ಇದ್ದಂತ ತೋರಿಸ್ತೀನಿ. ಸುಮ್ಮನೆ ಬಂದುಬಿಟ್ಟು ಹೇಳೋದು ಬೇರೆ ಆಗುತ್ತೆ, ಆ್ಯಂಡ್ ಲಾಗಿನ್ ಆಗಿಬಿಟ್ಟು ನಿಮ್ಗೆ ಡೀಟೇಲ್ಸಾಗಿ ತೋರಿಸೋದು ಬೇರೆ. ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳಿ ಹೋಗ್ಬೋದು, ಬಟ್ ನಾನು ಡೀಟೇಲ್ಸಾಗಿ ನಿಮಗೆ ಕಣ್ಮುಂದೆ ತೋರಿಸ್ತೀನಿ. ಸೊ ನೋಡಿ, ಸದ್ಯಕ್ಕೆ ಯಾವುದೆಲ್ಲ ಆಪ್ಷನ್ ಎಂಟ್ರಿ ಓಪನ್ ಆಗಿದೆ ಅಂತಂದರೆ, ಮೊದಲು ಸ್ಟಾರ್ಟಿಂಗಿಂದ ಕೂಡ ಇಂಜಿನಿಯರಿಂಗ್ ಇತ್ತು, ಅಗ್ರಿಕಲ್ಚರ್ ಇತ್ತು, ಆ್ಯಂಡ್ ಈಗ ಅಗ್ರಿಕಲ್ಚರ್ ಎಲ್ಲರೂ ಕೂಡ ಇತ್ತು ಬಿಡಿ. ಆ್ಯಂಡ್ ಅದೇ ರೀತಿ ವೆಟರ್ನರಿ ಇತ್ತು, ಆ್ಯಂಡ್ ನರ್ಸಿಂಗು ಕೂಡ ಅಂದರೆ BS ನರ್ಸಿಂಗ್ ಇತ್ತು, IHS ಇತ್ತು, BPET ಇತ್ತು. ಇಷ್ಟೇ ಸ್ಟಾರ್ಟಿಂಗ್ ಏನಿತ್ತು, ಇವಾಗಲೂ ಕೂಡ ಅವೇ ಇದ್ದಾವೆ. ಅಂದರೆ AHS ಕೂಡ ಸ್ಟಾರ್ಟಿಂಗಿಂದನೂ ಕೂಡ ಇದೆ, BPET ಕೂಡ ಸ್ಟಾರ್ಟಿಂಗಿಂದ ಇದೆ, ಇವಾಗ ಏನು ಆ್ಯಡ್ ಆಗಿಲ್ಲ ಅದು. ಓಕೆ, ಸೊ ಆಪ್ಷನ್ ಎಂಟ್ರಿ ಅದಕ್ಕೆ ಹೇಳೋದು, ಪ್ರತಿಯೊಂದು ಕೂಡ ಲೈವ್ ಡೆಮೋ ಮಾಡ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಆಗಿ ಅಂತ. ಯಾಕಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇಳ್ತಾ ಇರ್ತಾರೆ, B ಫಾರ್ಮಾ ಮತ್ತು D ಫಾರ್ಮಾ ಮತ್ತು BNYS ಮತ್ತು ಆರ್ಕಿಟೆಕ್ಚರ್ ಯಾವುದೇ ರೀತಿಯಾಗಿ ಇನ್ನೂ ಕೂಡ ನೋಡಿ ಯಾವ ಆಪ್ಷನ್ ಎಂಟ್ರಿ ಇನ್ನೂ ಎನೇಬಲ್ ಮಾಡಿಲ್ಲ. ಸೊ ರೀಸನ್ ಸಿಂಪಲ್ ಆಗಿ ಏನಂತಂದರೆ, KE ಏನಂತಂದ್ರೆ ನಮ್ಮ KE ಒಂದು ಸೀಟ್ ಮೆಟ್ರಿಕ್ಸ್ ಅನ್ನೋದು ಆ ಒಂದು ಯೂನಿವರ್ಸಿಟಿ ಕಡೆಯಿಂದ, ಫಾರ್ ಎಕ್ಸಾಂಪಲ್ ನಿಮಗೆ ಈಗ B ಫಾರ್ಮಾ ಆ್ಯಂಡ್ D ಫಾರ್ಮಾ ತೊಗೊಂತಂದರೆ RGHS ಕಡೆಯಿಂದ ಆ ಒಂದು ಕಾಲೇಜ್ ಕಡೆ, ಮೊದಲು ಕಾಲೇಜ್ ಕಡೆಯಿಂದ ಯೂನಿವರ್ಸಿಟಿಗೆ ಸೀಟ್ ಮೆಟ್ರಿಕ್ಸ್ ಹೋಗಬೇಕು, ಆ್ಯಂಡ್ ಯೂನಿವರ್ಸಿಟಿ ಅವರು KE ಕೊಡಬೇಕು. ಸೊ ಇದು ಆಗಿಲ್ಲ, KE ಇನ್ನೂ ಕೂಡ ಬಂದಿಲ್ಲ. ಬಂತಂದರೆ ಇಮಿಡಿಯೇಟ್ ಮಧ್ಯಾಹ್ನ ಬಂತಂದರೆ ಈವ್ನಿಂಗ್ ಅನ್ನೋಟಿಗೆ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡಿಬಿಡ್ತಾರೆ. ಸೊ ಆರಿಜೆಂಟಲ್ ವರ್ಟಿಕಲ್ಸ್ ನಿಮ್ಗಳಿಗೆ ಗೊತ್ತಿರುವಾಗ ರಿಸರ್ವೇಷನ್ ವೈಸ್ ಏನು ಮಾಡ್ತಾರೆ ಅಂತಂದರೆ, ಅವರು ಸೀಟ್ ಮೆಟ್ರಿಕ್ಸ್ ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಎನೇಬಲ್ ಮಾಡಿಬಿಡ್ತಾರೆ. ಬಟ್ ಇನ್ನೂ ಕೂಡ ಅವ್ರು ಯಾವುದೇ ರೀತಿ KE ಬಂದಿಲ್ಲ. ಸೇಮ್ ಎಲ್ಲ ಕೋರ್ಸ್ ಯಾವುದೆಲ್ಲ ಬಂದಿಲ್ಲ, ಹಂಗೆ ಆಗಿದೆ. ಬಟ್ ಮೆಡಿಕಲ್, ಡೆಂಟಲ್, ಆಯುಷ್ ಮಾತ್ರ ರಿಸಲ್ಟ್ ಬರೋರು ಕೂಡ ಆನ್ ಆಗಲ್ಲ. ಮೇ ಬಿ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ KE ಹೇಳಿದಂಗೆ ಸೆಕೆಂಡ್ ರೌಂಡಿಗೆ ಮರ್ಜ್ ಮಾಡ್ತಾರೆ, ಫಸ್ಟ್ ರೌಂಡಿಗೆ ಆಗೋ ಡೌಟ್. ಆ್ಯಂಡ್ ನಿನ್ನೆ ಒಂದಿನ ಯಾವುದೇ ರೀತಿ KE ವೆಬ್ಸೈಟ್ ವರ್ಕ್ ಆಗಿದ್ದಿಲ್ಲ, ಇವತ್ತು ನಾರ್ಮಲಾಗಿ ವರ್ಕ್ ಆಗ್ತದೆ. ಆಪ್ಷನ್ ಎಂಟ್ರಿ ಮಾಡಿ ಲಾಸ್ಟ್ ಡೇಟ್ 30 ಅಂತ ಕೊಟ್ಟವ್ರೆ. ಒಂದು ಥಿಂಗ್ಸ್ 30 ಅಂತಂದರೆ 30ವರೆಗೂ ಕೂಡ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಜುಲೈ 6ಕ್ಕೆ ನಿಮ್ಗೆ ಏನು ಮಾಡ್ತಾರೆ, ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಮಾಕ್ ರಿಸಲ್ಟ್ ಮೀನ್ಸ್ ಅಣುಕು ಸೀಟು ಹಂಚಿಕೆ, ಜಸ್ಟ್ ಟ್ರಯಲ್. ಇದೇನು ನೀವು ಅಡ್ಮಿಷನ್ ಆಗುವಂಥ ಪ್ರೊಸೆಸ್ ಅಲ್ಲ, ಜಸ್ಟ್ ನೋಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಕಾಲೇಜ್ ಸಿಕ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದರೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡಲ್ಲ, ನೀವೇ ಮಾಡಲ್ಲ. ಇನ್ ಕೇಸ್ ಇಲ್ಲ ಬೆಟರ್ ಕಾಲೇಜ್ ಸಿಗಬೇಕಿತ್ತು, ನಾನು ಆಪ್ಷನ್ ಎಂಟ್ರಿ ತಪ್ಪು ಮಾಡಿದ್ದೀನಿ ಅಂದರೆ ಚೇಂಜಸ್ ಮಾಡ್ಕೋಬೋದು. ಆ್ಯಂಡ್ ಅದೇ ರೀತಿಯಾಗಿ ಸೀಟೇ ಸಿಕ್ಕಿಲ್ಲ ಅಂತಂದರೆ ನೀವು ಅವಾಗ ಅನಿಸುತ್ತೆ ನಾವು ಕಟ್ ಆಫ್ ನೋಡ್ಕೊಂಡ್ಬಿಟ್ಟು ನಾವು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಹಂಗಾಗಿ ಆ್ಯಡ್ ಮಾಡಬೇಕು ಅಂತಂದು. ಆ್ಯಂಡ್ ಮಾಕ್ ರಿಸಲ್ಟ್ ಕೂಡ ಕಟ್ ಆಫ್ KE ಬಿಟ್ಟೇ ಬಿಡ್ತಾರೆ, ಅದು ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ ಸರಿ, ಆ್ಯಂಡ್ ಇದನ್ನ ಏನು ಕೇಳ್ತಾ ಇದ್ದೀನಿ ಅಂದರೆ, ಪದೇ ಕಟ್ ಆಫ್ ಇಲ್ಲದೆ ನೀವು ಏನಾದರೂ ಆಪ್ಷನ್ ಎಂಟ್ರಿ ಮಾಡದೆ ಹೋಯ್ತು ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಓಕೆ ಸರಿ, ಆ್ಯಂಡ್ ಇದರ ತಕ್ಕನಾಗೆ ಆ್ಯಂಡ್ ಮೇನ್ ಥಿಂಗ್ಸ್ ಪದೇ ಹೇಳ್ತಾ ಇದ್ದೀನಿ, B ಫಾರ್ಮಾ D ಫಾರ್ಮಾ ಸೀಟ್ ಮೆಟ್ರಿಕ್ಸ್ ಬಂದ ಮೇಲೆ ಎನೇಬಲ್ ಆಗುತ್ತೆ. ಓಕೆ, ನಾನು ಇವಾಗ ಹೇಳಿದೆ 30ನೇ ತಾರೀಕು ತನಕ ಇರ್ತಕ್ಕಂಥ ಆಪ್ಷನ್ ಎಂಟ್ರಿ ಕನ್ಸಿಡರ್ ಮಾಡಿ 6ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ ಅಂತಂದು. ಸೊ 31ಕ್ಕೆ ಮೀನ್ಸ್ 31 ಎಲ್ಲ ಬಿಡಿ, 1ನೇ ತಾರೀಕು ಏನಾದರೂ ಆಪ್ಷನ್ ಎಂಟ್ರಿ ಇರಲ್ವ ಬರ್ತಾರೆ ಹಂಗಾರೆ ನೀವು ಹೇಳಿದ್ರೆ ಅಂತಂದರೆ 1ನೇ ತಾರೀಕು ಇರ್ತದೆ, 2ನೇ ತಾರೀಕು ಕೂಡ ಆಪ್ಷನ್ ಎಂಟ್ರಿ ಓಪನ್ ಇರ್ತದೆ. ಓಕೆ, ಬಟ್ 30ನೇ ತಾರೀಕು ಎಲ್ಲಿ ಒಂದು ಟೈಮ್ ಮೆನ್ಷನ್ ಮಾಡ್ತಾರೆ KE. ಸೊ ಅಂದರೆ ಈ ಟೈಮ್ ಹತ್ರ ಮೆನ್ಷನ್ ಮಾಡಿಲ್ಲ ಸದ್ಯಕ್ಕೆ. ನಾವು ಏನೋ ರಾತ್ರಿ 12 ಗಂಟೆವರೆಗೂ ಕೂಡ ಅನ್ಕೊಳ್ಳೋದು, ಅಂದರೆ 11:59 PM ಕೂಡ ಅಂದ್ಕೊಂಡ್ರೆ ಅಲ್ಲಿವರೆಗೂ ಕೂಡ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಕನ್ಸಿಡರ್ ಮಾಡಿಕೊಂಡು 6ನೇ ತಾರೀಕು ಏನಾಗ್ತದೆ, ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ನೆಕ್ಸ್ಟ್ 1ನೇ ತಾರೀಕು ನೀವು ಏನಾದರೂ ಚೇಂಜಸ್ ಮಾಡಿದಿರಪ್ಪ ಅಂತಂದರೆ ಅದು ರಿಯಲ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ಕೊತಾರೆ. ಮಾಕ್ ರಿಸಲ್ಟ್ ಬಿಟ್ಟು ಅದು ರಿಯಲ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ಕೊತಾರೆ. ಅಂದರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ನೀವು 30ನೇ ತಾರೀಕು ಕೂಡ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನೀವು 1ನೇ ತಾರೀಕು 2ನೇ ತಾರೀಕು ಮಾಡಿದ್ರೆ ಅಂತಂದರೆ ನಿಮಗೆ ಮಾಕ್ ಅಲಾಟ್ಮೆಂಟೇ ಆಗಲ್ಲ. ಓಕೆ, ಏನು ಕೂಡ ತೋರಿಸಲ್ಲ, ನೋ ರಿಸಲ್ಟ್ ಅಂತ ಬಂದ್ಬಿಡ್ತದೆ. ಓಕೆ, ಸೊ ಹಂಗಾಗಿ ಆಪ್ಷನ್ ಎಂಟ್ರಿ ಮಾಡಿ. ಇನ್ನೂ ಕೂಡ ಇವತ್ತು 27 ಇದೆ, 28 ಇದೆ, 29 ಇದೆ, 30ನೇ ತಾರೀಕು ಇನ್ನೂ 3-4 ದಿನ ಟೈಮ್ ಇದೆ, ಆಪ್ಷನ್ ಎಂಟ್ರಿ ಮಾಡ್ಕೋರಿ. ಸೊ ಮೇನ್ ಇದು ಇಂಪಾರ್ಟೆಂಟ್, ಇದು ಮಾಡಲೇಬೇಕು ಎಲ್ಲರೂ ಕೂಡ. ಓಕೆ ಸರಿ, ಇವಾಗ ಇಲ್ಲಿ ಕೂಡ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದಾರೆ, ಮಾಕ್ ರಿಸಲ್ಟ್ ಆದಷ್ಟು ಅಥವಾ ಮಾಕ್ ರಿಸಲ್ಟ್ ಆದಷ್ಟು ನೆಕ್ಸ್ಟ್ ಪ್ರೊಸೆಸ್ ಏನು, ಅಂದರೆ ಆಪ್ಷನ್ ಎಂಟ್ರಿ ಆದಷ್ಟು ನೆಕ್ಸ್ಟ್ ಪ್ರೊಸೆಸ್ ಏನು, ಆ್ಯಂಡ್ ನಮ್ಮದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆಯಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ. ಸೊ ನೋಡಿ, ಏನಂತಂದರೆ ನೀವು ಕಾಲೇಜ್ನ ಮೊದಲು ಏನಂತಾರೆ ಇದ್ದಿರ್ತಕ್ಕಂಥ ಕಾಲೇಜ್ನ ಡಿಲೀಟ್ ಆ್ಯಡ್ ಏನು ಬೇಕಾದರೂ ಮಾಡ್ಬೋದು. ಓಕೆ, ಈಗ ನಾನು ಈಗ ಮಲ್ಟಿಪಲ್ ಕೋರ್ಸ್ ಕೂಡ ಆ್ಯಡ್ ಮಾಡ್ಬೋದು. ಡಿಲೀಟ್ ಈಗ ಹಳೆ ಮಾಡಿದ್ದೆ ಮತ್ತೆ ಲಾಗಿನ್ ಆಗಿದ್ದೀನಿ, ಮತ್ತೆ ಆ್ಯಡ್ ಮಾಡ್ಬೋದು. ನಾನು ಫಸ್ಟಿಗೆ ವೆಟರ್ನರಿ ಕೊಟ್ಟಿದ್ದೀನಿ, ಸಿಗಲ್ಲ ಅಂತ ಗೊತ್ತು, ಆದರೂ ಹಾಕೊಂಡಿದ್ದೀನಿ. ಅಗ್ರಿಕಲ್ಚರ್ ಹಾಕೊಂಡಿದ್ದೀನಿ, ಸಿಗಲ್ಲ ಅಂತ ಗೊತ್ತು, ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ, ಆದರೂ ಹಾಕೊಂಡಿದ್ದೀನಿ. ಆಮೇಲೆ ಆರ್ಟಿಕಲ್ಚರ್ ಹಾಕೊಂಡಿದ್ದೀನಿ, ಆ್ಯಂಡ್ ಅದ್ರ ಜೊತೆಗೆ ಎಲ್ಲಿವರೆಗೂ 42ವರೆಗೂ ಕೂಡ ಹಾಕೊಂಡಿದ್ದೀನಿ. ಓಕೆ, ನಾನು ಇನ್ನೂ ಕೂಡ ಬೇಕಂದರೆ ಡಿಸಿಪ್ಲಿನ್ ಹೋಗ್ತಾ ಇದ್ದೀನಿ, ಆ್ಯಂಡ್ AHS ಕೂಡ ಹೋಗ್ತೀನಿ, AHS ಹೋಗ್ತೀನಿ. ನನಗೆ ಬೇಕಾಗಿರ್ತಕ್ಕಂಥ ಕೋರ್ಸಸ್ ಸೆಲೆಕ್ಟ್ ಮಾಡ್ಕೊತೀನಿ, ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನನಗೆ ಯಾವುದಾದ್ರೂ ಬೇಕಪ್ಪ, ಭಾಳಷ್ಟು ಇದ್ದಾವೆ, ಪರ್ಫ್ಯೂಷನ್ ಇದೆ, ನ್ಯೂರೋಸೈನ್ಸ್ ಇದೆ, ರೆಸ್ಪಿರೇಟರಿ ಇದೆ. ಸೊ ನಾನು ಕಾರ್ಡಿಯಾಕ್ ಕ್ಲಿಕ್ ಮಾಡ್ಕೊತೀನಿ. ನಂಗೆ ಬೇಕಾಗಿರ್ತಕ್ಕಂಥ ಕಾಲೇಜ್ ಯಾವುದಿದೆ ಅದು ಹಾಕೊತೀನಿ. ಫಾರ್ ಎಕ್ಸಾಂಪಲ್ ನಂಗೆ ಜಯದೇವ್ ಕಾಣಿಸ್ತಿದೆ. ಓಕೆ, ಜಯದೇವನೇ ಏನು ಮಾಡ್ಕೊತೀನಿ, ನಾನು 43 ಕೊಡ್ಕೊತೀನಿ. ಓಕೆ, 43 ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಸೇವ್ ಕೊಡ್ತೀನಿ ಕೆಳಗಡೆ. ಓಕೆ,
ಇಲ್ಲಿ ಮೊದಲೇನು ಕೊಡಬೇಕು, ನೀವು ಮೇಲ್ಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು. ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ನಿಮ್ದು ಆಪ್ಷನ್ ಎಂಟ್ರಿ ಇಲ್ಲಿವರೆಗೂ ಕೂಡ, ಅಂದರೆ ಈ 43ನೇ ಆಪ್ಷನ್ ಎಂಟ್ರಿವರೆಗೂ ಕೂಡ ಕನ್ಸಿಡರ್ ಮಾಡ್ಕೊತಾರೆ. ಮತ್ತೆ ನೀವು ಮತ್ತೆ ಆ್ಯಡ್ ಮಾಡ್ಬೋದು. ಅಪ್ಡೇಟ್ ಆಪ್ಷನ್ಸ್ ನೀವು ಕೊಡಬೇಕಂತೇನಿಲ್ಲ. ಒನ್ ಟೈಮ್ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಆಟೋಮೆಟಿಕ್ ಅಪ್ಡೇಟ್ ಆಪ್ಷನ್ಸ್ ಕೂಡ ಆಗಿರ್ತದೆ. ಓಕೆ, ಸೊ ಇಲ್ಲಿವರೆಗೂ ಫಾರ್ ಎಕ್ಸಾಂಪಲ್ ಆಟೋಮೆಟಿಕ್ಲಿ ನಾನು 43ನೇ ಬಂದಿರುತ್ತೆ ನೋಡಿ ಇವಾಗ. ಓಕೆ, 43ನೇ ಬಂದಿದೆ, ಜಯದೇವ್ ಬಂದಿದೆ. ಮತ್ತು ನಿಮ್ಗೆ ಏನಾದರೂ ಅದು ಬೇಡ ಅನಿಸ್ತಪ್ಪ, ಅಥವಾ ನೀವು ಆಪ್ಷನ್ಸ್ ಏನಾದರೂ ಚೇಂಜ್ ಮಾಡಬೇಕಪ್ಪ ಅಂದರೆ ಇದು ಬೇಡ ನನಗೆ 42ನೇ ಪ್ಲೇಸಿಗೆ ಇರಲಿ ಇದು ಅಂತಂದ್ರೆ 42 ಹಾಕೋರಿ. ಈ 42ನೇ ಇದ್ದದ್ದು ಈ ಪ್ಲೇಸ್ಗೆ ನಾನು ಇರೋ 43 ಮಾಡ್ಕೊತಾರೆ ಅಂದರೆ 43 ಕೊಡ್ಕೋಬೋದು. ಓಕೆ, ಅಪ್ಡೇಟ್ ಆಪ್ಷನ್ಸ್ ಕೊಡ್ತೀನಿ, ಬೇಕಾದರೆ ಚೇಂಜಸ್ ಆಗಿರ್ತದೆ. ಅಂದರೆ ಎಷ್ಟು ಸಾರ್ತಿ ಬೇಕಾದ್ರೂ ಚೇಂಜಸ್ ಮಾಡ್ಬೋದು ಅಂತ ಹೇಳ್ತದೆ ನೋಡಿ. ಜಯದೇವ್ 42 ಆಯ್ತಾ ಈಗ. ಓಕೆ, ಸೊ ನಾನು ಮತ್ತೆ ಚೇಂಜಸ್ ಮಾಡ್ಕೊತೀನಿ. ಇಲ್ಲ ನಾನು ಇದು ಬೇಡವೇ ಬೇಡ ಅಂತಂದರೆ 0 ಮಾಡ್ಕೋಬೋದು. ಆ್ಯಂಡ್ ಇದು 43 ಇದ್ದು 42 ಮಾಡ್ಕೋಬೋದು. ಓಕೆ, ಬೇಡ ಅಂದರೂ ಕೂಡ ಬೇಡ ಅಂದರೆ 0 ಹಾಕೋಬೇಕು. ಹೇಳ್ತೇನೆ, ಬೇಡ ಅಂದರೆ 0 ಹಾಕೋಬೇಕು. ನಿಮ್ಗೆ ಯಥ ಪ್ರಕಾರ ಇದು 42, ಯಾಕಂದರೆ 41 ಇತ್ತು, 42 ಆಪ್ಷನ್ ಇರಲಿಲ್ಲ. ಅಪ್ಡೇಟ್ ಕೊಟ್ಬಿಟ್ರೆ ಆಟೋಮೆಟಿಕ್ಲಿ ಅಪ್ಡೇಟ್ ಆಗುತ್ತೆ. ನೋಡಿ ಬೇಕಾದ್ರೆ ಏನು ಬಂದಿರುತ್ತೆ ನೋಡಿ, ತೋರಿಸ್ತೀನಿ ನಿಮಗೆ. ಓಕೆ, 41 ಇದೆ, 42 ಬಂದುಬಿಟ್ಟು ಇದೆ, 43 ಯಾವುದೂ ಇಲ್ಲ, ಯಾಕಂದರೆ ಡಿಲೇಟ್ ಆಯಿತು. ಸೊ ಈ ರೀತಿಯಾಗಿ ನೀವು ಎಡಿಟ್ ಮಾಡ್ಬೋದು. ಅಪ್ ಟು 30 ಕೂಡ ಮಾಡಿರ್ತಕ್ಕಂಥದ್ದು. 30 ಆದಮೇಲೆ ಕೂಡ ಎಡಿಟ್ ಬರ್ತದೆ, ಬಟ್ ಅದು ಮೇನ್ ರಿಸಲ್ಟ್ಗೆ ಕನ್ಸಿಡರ್ ಮಾಡ್ತಾರೆ. ಓಕೆ, ಆ್ಯಂಡ್ ಒನ್ ಥಿಂಗ್, ಮಾಕ್ ರಿಸಲ್ಟ್ ಅಂತಂದರೆ ಜಸ್ಟ್ ಟ್ರಯಲ್ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೂ ಕೂಡ ಯಾವುದೇ ರೀತಿ ಅಡ್ಮಿಷನ್ ಇರಲ್ಲ. ಆ್ಯಂಡ್ ಅದಾದ ನಂತರ ಫೈನಲ್ ರಿಸಲ್ಟ್ ಬರುತ್ತೆ ನೋಡಿ. ಅವಾಗ ನಿಮಗೆ 4 ಚಾಯ್ಸ್ಗಳು ಕೊಡ್ತಾರೆ. 4 ಚಾಯ್ಸ್ ಅಂದರೆ ಸೀಟ್ ಅಲಾಟ್ಮೆಂಟಿಗೆ. ಚಾಯ್ಸ್ 1 ಅಂದರೆ ಅಡ್ಮಿಷನ್ ಆಗ್ತಿರೋಂಥ ಅರ್ಥ, ಸ್ಯಾಟಿಸ್ಫೈ ಆಗಿರ್ತದೆ. ಚಾಯ್ಸ್ 2 ಅಂದರೆ ಹೋಲ್ಡ್ ಇಟ್ಕೊಂಡು ಹೋಗ್ಬೋದು, ಪರವಾಗಿಲ್ಲ. ಯಾಕಂದರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಹೋಗುವಾಗ ನೀವು ಹೋಲ್ಡ್ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಅದಾದ ತಕ್ಷಣ ಚಾಯ್ಸ್ 3 ಅಂತಂದರೆ ಸಿಕ್ಕಿರ್ತಕ್ಕಂಥದ್ದು ಯಾವುದೋ ಒಂದು ಆಪ್ಷನ್. ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಇದೊಂದು ಯಾವುದೋ ಸಿಕ್ಬಿಡ್ತಪ್ಪ, ಈಗ ಯಾವುದೋ ಒಂದು 39ನೇ ಸಿಕ್ಬಿಡ್ತು. ನನಗೆ ಇದು ಯಾವುದೋ ಬೇಕಿದ್ದಿಲ್ಲ, ನನಗೆ ಈಗ 33 ನನಗೆ ಇಷ್ಟ ಇದ್ದಿಲ್ಲ, ಬಟ್ ಸಿಕ್ಬಿಡ್ತು ಅಂತಂದರೆ ನಂಗೆ ಹಾಕೊಂಡಿದ್ದೆ, ಅದಕ್ಕಾದ್ರೂ ಹಾಕೊಂಡಿದ್ದೆ ಗೊತ್ತಿಲ್ಲ, ಹಾಕೊಂಡ್ಬಿಟ್ಟಿದ್ದೆ ಅಂತಂದರೆ ನೀವು ಅದನ್ನ ಡಿಲೀಟ್ ಅಂದರೆ ಅದನ್ನು ಚಾಯ್ಸ್ 3 ಕೊಟ್ಬಿಟ್ಟು ಅದನ್ನ ಡಿಲೀಟ್ ಮಾಡ್ಕೋಬೋದು. ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಹೋಗ್ತಾರೆ. ಚಾಯ್ಸ್ 4 ಅಂತಂದರೆ ಕಂಪ್ಲೀಟಾಗಿ ಎಕ್ಸಿಟ್ ಫ್ರಮ್ KA. ಯಾವುದೇ ರೀತಿಯಾಗಿ ನೆಕ್ಸ್ಟ್ ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಬಟ್ ಈ ವರ್ಷ ಟೋಟಲಾಗಿ ಈ ವರ್ಷ KCET 2026ಇಂದನೇ ಎಕ್ಸಿಟ್ ಆದಂಗೆ. ಓಕೆ, ಇದಿಷ್ಟು ಏನಪ್ಪ ಅಂದರೆ KEದಲ್ಲಿ ನಡ್ತಕ್ಕಂಥ ಆಪ್ಷನ್ಸ್ಗಳು, ಮೀನ್ಸ್ ಅಂದರೆ ನಡ್ತಕ್ಕಂಥ ಪ್ರೊಸೆಸ್ ಇದು. ಸೊ ಹಂಗಾಗಿ 1, 2, 3, 4 ಬಗ್ಗೆ ಐಡಿಯಾ ಇರಲಿ. ಆ್ಯಂಡ್ ಇದು 2 ನೆಕ್ಸ್ಟ್ ನೋಡಿ, ಚಾಯ್ಸ್ ಎಂಟ್ರಿ ಇದು ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ, ಬಟ್ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ 1 ಕೊಟ್ಟರೆ ಅಡ್ಮಿಷನ್ ಆಗಲೇಬೇಕು. ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ಬೋದು. ಇಷ್ಟೇ ಆಪ್ಷನ್ಸ್ಗಳು. ಇವು ಹೋಲ್ಡ್ ಇಟ್ಕೊಳ್ಳೋದು, ಸಿಕ್ಕಿರ್ತ ಕಾಲೇಜ್ ಬೇಡ ಅನ್ನೋದು ಯಾವುದೇ ರೀತಿ ಆಪ್ಷನ್ಸ್ ಕೊಡಲ್ಲ. ಓಕೆ, ಸೊ ಇದೊಂದು. ಆ್ಯಂಡ್ ಅಪ್ಗ್ರೇಡೇಷನ್ ಇರ್ತದೆ. ಅಡ್ಮಿಷನ್ ಆಗ್ಬೋದು, ಅಡ್ಮಿಷನ್ ಆಗಿಬಿಟ್ಟು ನೀವು ಏನು ಮಾಡ್ಬೋದು, ಥರ್ಡ್ ರೌಂಡಿಗೆ ಹೋಗ್ಬೋದು. ಆ ರೀತಿ ಕೊಡ್ತಾರೆ KEದವರು. ನಿಮ್ಮ ಮುಂದೆ ಹೇಳ್ತೇನಂತ, ಇವಾಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಏನಿದೆ ಅಷ್ಟೇ ಮಾತಾಡೋಣ. ಸೊ B Pharm, D Pharm ಆ್ಯಂಡ್ BNS ಕೂಡ ಎನೇಬಲ್ ಆಗುತ್ತೆ. ಎಲ್ಲ ಕೋರ್ಸಸ್ಸು ಕೂಡ ನೀವು ಅಪ್ಲೈ ಮಾಡ್ಬೋದು, ಲಿಮಿಟ್ಲೆಸ್. ಓಕೆ, ಯಾವುದೇ ರೀತಿಯಾಗಿ ಲಿಮಿಟ್ ಇರೋದಿಲ್ಲ. ಎಲ್ಲ ಕೋರ್ಸಸ್ಸು ಕೂಡ ಓಕೆ, ಡಿಸಿಪ್ಲಿನಲ್ಲಿ ಹೋಗಿ ಇಂಜಿನಿಯರ್ ಸೆಲೆಕ್ಟ್ ಮಾಡ್ಕೊತಾರೋ. ಇಂಜಿನಿಯರಿಂಗ್ ಒಳಗಡೆ ಏನೇನೆಲ್ಲ ಕೋರ್ಸ್ ಇದೆ ನೋಡಿ, ಎಷ್ಟು ಕೋರ್ಸಸ್ಗಳಿದ್ದಾವೆ. ಆ್ಯಂಡ್ ಕೋರ್ಸಸ್ಗಳಲ್ಲಿ ಇಂಪಾರ್ಟೆಂಟು ಇದು ಕೋಡ್ ನೋಡಿ, ಇಂಪಾರ್ಟೆಂಟ್. ಎಷ್ಟು ಜನ ಮಿಸ್ ಮಾಡ್ಕೊತಾರೆ ಅಂತಂದರೆ ನೋಡಿ, ನೋಡ್ಲಿಕ್ಕೆ ಎಲ್ಲ ರೀತಿ ಸೇಮೇ ಕಾಣಿಸ್ತವೆ ನೋಡಿ. AML ಅಂತಂದರೆ AA ಅಷ್ಟೇ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಇದೆ. ಸೊ ನೋಡ್ಲಿಕ್ಕೆ ಸೇಮ್ ಕಾಣಿಸ್ತದೆ, ಸ್ವಲ್ಪ ಕೋರ್ಸ್ ಚೇಂಜು. ಓಕೆ, ಸೊ ಹಂಗೆ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಎಲ್ಲನೂ ಕೂಡ ನೋಡ್ಲಿಕ್ಕೆ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್, ಕಂಪ್ಯೂಟರ್ ಸೈನ್ಸ್ ಅಂತ ಕಾಣಿಸ್ತದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅದರೊಳಗೆ ಯಾವುದು Aದೊಳಗೆ CF ಅಂತ ಕಾಣಿಸ್ತದೆ. ಅಂದರೆ ನೀವು ಏನು ನೋಡಿ, CS ಬೇಕಂತಂದರೆ CS ಅಂದ್ರೆ ಇಲ್ಲಿದೆ ನೋಡಿ, ಕೋಡ್ ಗೊತ್ತಿರಲಿ, ಕೋರ್ಸ್ ಕೋಡ್ ಗೊತ್ತಿರಲಿ, ಕಾಲೇಜ್ ಕೋಡು ಕೂಡ ಗೊತ್ತಿರಲಿ. ಕಾಲೇಜ್ ಕೋಡ್ ಯಾಕೆ ಹೇಳ್ತೀನಿ ಅಂತಂದರೆ, ಒಂದೇ ಥರ ಇರತಕ್ಕಂಥ ಕಾಲೇಜಸ್ಗಳು ಭಾಳಷ್ಟು ಇರ್ತವೆ ನೋಡಿ. ಇಲ್ಲಿ ಯಾವುದೋ ಒಂದು ಕಾಲೇಜ್ ಇದೆ ಅನ್ಕೋರಿ, ಅದೇ ರೀತಿ ಕಾಲೇಜ್ ಇರತಕ್ಕಂಥದ್ದು ಬೇರೆ ಬೇರೆ ಕಾಲೇಜ್ ಇರ್ಬೋದು. ಸೇಮ್ ಹೆಸರು ಒಂದೇ, ಯಾವುದೋ ಅಕ್ಷಯ ಇನ್ಸ್ಟಿಟ್ಯೂಟ್ ಅಂತಂದರೆ ಇನ್ನೊಂದು ಕೂಡ ಅಕ್ಷಯ ಇನ್ಸ್ಟಿಟ್ಯೂಟ್ ಅಂತ ಇರ್ಬೋದು. ಸೊ ಅದೇ ರೀತಿಯಾಗಿ ನೀವು ಕೋಡ್ ನೋಡ್ಕೋಬೇಕು, ಕೋಡ್ ಇಂಪಾರ್ಟೆಂಟು. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟೇ, ಮತ್ತೇನಿಲ್ಲ ಈ ವಿಡಿಯೋದಲ್ಲಿ. ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಏನಾದರೂ ಡೌಟ್ಸ್ ಇದ್ದರೆ ತಿಳಿಸ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.